ಬಾಹುಬಲಿ ಬೆಟ್ಟದ 16ನೇ ಸ್ಪಾಟ್ನ ಉತ್ಖನನ ಕಾರ್ಯ ಇವತ್ತು ಅಂತ್ಯ ಆಗಿದೆ. ಸುಮಾರು 6 ಗಂಟೆಗಳ ಕಾಲ ಉತ್ಖನನವನ್ನ ಮಾಡ್ತಾರೆ. ಆದ್ರೆ ಈ ಬಾರಿಯೂ ಕೂಡ ಅಷ್ಟೇ ದೂರುದಾರನಿಗೆ ನಿರಾಸ ಅಂತಾನೆ ಹೇಳ್ಬೋದು. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಬಾಹುಬಲಿ ಬೆಟ್ಟದಲ್ಲಿ ಇದೇ ಒಂದು ಪ್ಲೇಸ್ ನಲ್ಲಿ ಇವತ್ತು ಮಣ್ಣು ಹಗಿಯುವಂತ ಒಂದು ಕೆಲಸವನ್ನ SITಯ ಅಧಿಕಾರಿಗಳು ಮಾಡ್ತಾರೆ. ಮೊದಲನೇದಾಗಿ ಬಾಹುಬಲಿ ಬೆಟ್ಟಕ್ಕೆ ಕರ್ಕೊಂಡೋದ್ರೆ ಸ್ಪಾಟ್ ಅನ್ನ ತೋರಿಸ್ತೀನಿ ಅಂತ ಹೇಳ್ತಾನೆ. ಇಮಿಡಿಯೇಟ್ ಆಗಿ ಒಂದು ಪ್ರದೇಶಕ್ಕೆ ಬಂದಂತ ವೇಳೆಯಲ್ಲಿ ರಸ್ತೆಯಿಂದ ಕೇವಲ 15 ಸೆಕೆಂಡ್ಗಳ ಅಂತರದಲ್ಲಿ ಈ ಒಂದು ಸ್ಪಾಟ್ ಅನ್ನ ಆತ ಮೊದಲನೇದಾಗಿ ರೆಕಗ್ನೈಸ್ ಮಾಡ್ತಾನೆ. ಇದೇ ಒಂದು ಪ್ಲೇಸ್ ನಲ್ಲಿ ನಾನು ಶವವನ್ನ ಹೂತಿಟ್ಟಿದ್ದೆ ಅನ್ನುವಂಥದ್ದನ್ನು ಕೂಡ ಅಧಿಕಾರಿಗಳ ಮುಂದೆ ಹೇಳ್ತಾನೆ. ಇಮಿಡಿಯೇಟ್ ಆಗಿ ಒಂದು ಪ್ಲೇಸ್ ಏನಿದೆ ಸೆಂಟರ್ ಪಾಯಿಂಟ್ ಅಂತ ತೋರಿಸುವಂತಹದ್ದು. ಸೆಂಟರ್ ಪಾಯಿಂಟ್ ಯಾವಾಗ ತೋರಿಸನೋ ಇಮಿಡಿಯೇಟ್ ಆಗಿ ಅದನ್ನ ವಿಡಿಯೋ ಚಿತ್ರೀಕರಣವನ್ನ ಮಾಡ್ಕೊಂತಾರೆ. ಇಮಿಡಿಯೇಟ್ ಆಗಿ ಅಲ್ಲಿದ್ದಂತಹ ಕೂಲಿ ಕಾರ್ಮಿಕರನ್ನ ಕರೆಸಿ ಇಲ್ಲಿ ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಒಂದಷ್ಟು ಆರೋಪಗಳು ಕೇಳಬರ್ತು. ಇಲ್ಲಿ ಬೇಕು ಅಂತಲೇ ಸಾಕ್ಷ್ಯ ನಾಶ ಮಾಡುವಂತ ನಿಟ್ಟಲ್ಲಿ ಒಂದಷ್ಟು ಮಣ್ಣನ್ನು ಇಲ್ಲಿ ಹೆಚ್ಚುವರಿಯಾಗಿ ತಗೊಂಡು ಬಂದು ಹಾಕಿದ್ದಾರೆ ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ SIT ಅಧಿಕಾರಿಗಳ ಗಮನಕ್ಕೆ ಬಂದಿದ್ದೆ. JCB ಅನ್ನ ಕರೆಸ್ಕೊಳ್ತಾರೆ. JCBಯ ಮುಖಾಂತರವಾಗಿ ಆತ ಹೇಳಿರುವಂತದ್ದು 6 ಅಡಿಯಲ್ಲಿ ನಾನು ಶವವನ್ನ ಹೂತಿಟ್ಟಿದ್ದೆ ಅಂತಂದ್ರೆ ಮಣ್ಣು ಹಾಕಿದ್ದಂತಹ ಪರಿಣಾಮವಾಗಿ ಸುಮಾರು 10 ಅಡಿಯಷ್ಟು JCBಯ ಮುಖಾಂತರವಾಗಿ ಮಣ್ಣನ್ನು ತೆಗೆಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಈ ಬಾರಿಯೂ ಕೂಡ ಅಷ್ಟೇ ದೂರುದಾರ ಎಲ್ಲೋ ಒಂದ್ ಕಡೆ ನಾನು ಇದೇ ಒಂದು ಪ್ಲೇಸ್ ನಲ್ಲಿ ಶವವನ್ನ ಹೂತಿಟ್ಟಿದ್ದೆ ಅಂತ ಹೇಳಿದ್ದ. ಇದೇ ಒಂದು ಕಾರಣಕ್ಕೋಸ್ಕರ ಮೊದಲನೇದಾಗಿ ಆತ ತೋರಿಸಿದಂತ ಪಾಯಿಂಟ್ ನಲ್ಲಿ ಯಾವುದೇ ರೀತಿಯಂತ ಅವಶೇಷಗಳು ಸಿಗೋದಿಲ್ಲ. ಅದಾದ ಬಳಿಕ ಪಕ್ಕದಲ್ಲಿ ಒಂದು 5 ಅಡಿ ಬಿಟ್ಕೊಂಡು ಪಕ್ಕದಲ್ಲಿ ಹಾಗೆಯುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಒಟ್ಟು ಈ ಎಲ್ಲಾ ಪ್ರದೇಶವನ್ನು ಕೂಡ ಅಷ್ಟೇ ಉತ್ಖನನ ಮಾಡಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರ ಆಗಿರಬಹುದು, ಮೂಳೆಗಳಾಗಿರ್ಬೋದು ಯಾವುದೂ ಕೂಡ ಪತ್ತೆಯಾಗಿಲ್ಲ. ಒಟ್ಟು 6 ಗಂಟೆಗಳ ಕಾಲ ನಿರಂತರವಾಗಿ ಒಂದು JCBಯ ಮುಖಾಂತರವಾಗಿ ಮಣ್ಣು ಹಗಿಯುವಂತ ಒಂದು ಕೆಲಸವನ್ನ ಮಾಡಿದ್ರು. ಆದ್ರೂ ಯಾವುದೇ ರೀತಿಯಂತ ಪ್ರಯೋಜನ ಆಗಿಲ್ಲ. ಒಟ್ಟು ದೂರುದಾರ 16 ಸ್ಪಾಟ್ ಗಳನ್ನ ಇದುವರೆಗೂ ಕೂಡ ಅಷ್ಟೇ ಗುರುತಿಸಿರುವಂತಹದ್ದು. 16ನೇ ಸ್ಪಾಟ್ ಈ ಬಾಹುಬಲಿ ಬೆಟ್ಟ ಆಗಿತ್ತು. ಬಾಹುಬಲಿ ಬೆಟ್ಟದಲ್ಲಿ ಇವತ್ತು ಯಾವುದೇ ರೀತಿಯಾದಂತಹ ಅವಶೇಷಗಳು ಕೂಡ ಸಿಕ್ಕಿಲ್ಲ. ಇನ್ನು ನಾಳೆ ಭಾನುವಾರದಂದು ಸರ್ಕಾರಿ ರಜೆ ಇರುವಂತಹ ಕಾರಣಕ್ಕೋಸ್ಕರ AC ಅವರು ಇರೋದಿಲ್ಲ, ಸರ್ಕಾರಿ ಅಧಿಕಾರಿಗಳು ಇರೋದಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ನಾಳೆ ಯಾವುದೇ ರೀತಿಯಾದಂತಹ ಉತ್ಖನನ ಕಾರ್ಯ ಅನ್ನುವಂಥದ್ದು ಇರೋದಿಲ್ಲ. ಬದಲಾಗಿ ಮತ್ತೆ ದೂರುದಾರನನ್ನ ಸೋಮವಾರ SIT ಕಚೇರಿ ಕರೆದಿದ್ದಾರೆ. ಸೋಮವಾರದಂದು ಮತ್ತೆ ಆತನನ್ನ ಇಂಟ್ರಾಗೇಷನ್ ಮಾಡಿಕೊಂಡು ಯಾವ ಪ್ಲೇಸ್ ನ ಆತನ ಕರ್ಕೊಂಡು ಹೋಗ್ತಾನೆ, ಯಾವ ಪ್ಲೇಸ್ ನಲ್ಲಿ 17ನೇ ಸ್ಪಾಟ್ ಅಂತ ಗುರುತು ಮಾಡ್ತಾರೆ ಅನ್ನುವಂಥದ್ದು ಸೋಮವಾರದವರೆಗೂ ನೋಡಬೇಕು. ಒಟ್ಟಿನಲ್ಲಿ ಇವತ್ತೆಲ್ಲರಿಗೂ ಕೂಡ ಅಷ್ಟೇ ದೊಡ್ಡ ಮಟ್ಟದ ಕುತೂಹಲ ಇತ್ತು. ಇವತ್ತು ಕಡಾಖಂಡಿತವಾಗಿ ಬಾಹುಬಲಿ ಬೆಟ್ಟದಲ್ಲಿ ಈ ಒಂದು ಅವಶೇಷಗಳು ಸಿಗುತ್ತೆ, ಅಸ್ಥಿ ಪಂಜರ ಸಿಗುತ್ತೆ ಅಂತ. ಅದರಲ್ಲೂ ಕೂಡ ದೂರುದಾರ ಅಂತೂ ತುಂಬಾ ಎಕ್ಸೈಟ್ ಆಗಿದ್ದ. ಆದ್ರೆ ಅದು ಕೂಡ ನಿರಾಶೆ ಆಗಿರುವಂತದ್ದು. 16ನೇ ಸ್ಪಾಟ್ ನಲ್ಲಿ ಇವತ್ತು ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರಗಳು ಪತ್ತೆಯಾಗಿಲ್ಲ. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಮಂಜುನಾಥ್, News 18 ಧರ್ಮಸ್ಥಳ.